Hi friends, Nanu Maltesh. In this video, I am going to discuss about SSLC or 10th Standard Scoring Package March-April 2020. Subject is Mathematics and the chapter is Probability. In this video, I am going to discuss about the chapter-wise question analysis. In the previous question papers like annual examinations of March-April 2019, supplementary examinations of June 2019 and model question papers of 2019 set 1 and set 2 and model question papers of 2020 set 1 and set 2 and preparatory examinations of February 2019. So ಈ ಒಂದು 7 question papers ಅಲ್ಲಿ so regarding probability chapter, so how many questions are given and in which type of questions are given? So in the type of multiple choice questions of 1 mark and very short answer questions of 1 mark and short answer questions of 2 mark type and long answers questions of 3 mark, 4 mark, 5 mark. So ಅದರಲ್ಲಿ ಸೊ ಈ ರಿಗಾರ್ಡಿಂಗ್ ಪ್ರಾಬಬಿಲಿಟಿ ಚಾಪ್ಟರ್ಸ್ ಹೌ ಮೆನಿ ಕ್ವಶನ್ಸ್ ಆರ್ ಗಿವನ್ ಅಂತಕ್ಕಂಥದ್ದನ್ನ ನೋಡೋಣ ನಾವು. ಸೊ ದಿಸ್ ಚಾಪ್ಟರ್ ಇಸ್ ವೆರಿ ಈಸಿ ಅಂಡ್ ಸಿಂಪಲ್ ಚಾಪ್ಟರ್. ಸೊ ನೋಡಿ ಇಲ್ಲಿ 1 ಮಾರ್ಕ್ ಅಂಡ್ 2 ಮಾರ್ಕ್ ಅಷ್ಟೇ, ಇಲ್ಲಿ 3, 4, 5 ಮಾರ್ಕ್ಗೆ ಕ್ವಶನ್ಸ್ಗಳೇ ಇರೋದಿಲ್ಲ. ಹಾಗಾಗಿ ಸೊ ಆಮೇಲೆ ವೆರಿ ಈಸಿ ಟು ಸಾಲ್ವ್, ಫೈಂಡ್ ದ ಸೊಲ್ಯೂಷನ್ಸ್. ಸೊ ಹಾಗಾಗಿ ತುಂಬಾ ಈಸಿ ಇರ್ತದೆ. ಆಮೇಲೆ ಇದು ಪಾಸಿಂಗ್ ಪ್ಯಾಕೇಜ್ಗೂ ಕೂಡ ತುಂಬಾನೇ ಸುಲಭ. ನೀವೊಂದು 3 to 4 ಮಾರ್ಕ್ ಈಸಿಯಾಗಿ ತಗೊಂಡ್ಬಿಡ್ಬೋದು. ಮತ್ತೆ ಅಂತ ಕ್ವಶನ್ಸ್ ಒಂದು ಡಿಫಿಕಲ್ಟಿ ಲೆವೆಲ್ ಇದೆಯಲ್ಲ, ಡಿಫಿಕಲ್ಟಿ ಲೆವೆಲ್ ಆಫ್ ದಿ ಕ್ವಶನ್ಸ್ ಆರ್ ವೆರಿ ಲೆಸ್ ಡಿಫಿಕಲ್ಟಿ. ಸೊ ಹಾಗಾಗಿ ಇದರಲ್ಲಿ ನೀವು ತುಂಬಾ ಚೆನ್ನಾಗಿ ಸ್ಕೋರ್ ಮಾಡ್ಬೋದು, ಮತ್ತೆ ಅಷ್ಟೇನು ಕಷ್ಟ ಇಲ್ಲ ಅನ್ನುವಂಥದ್ದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಚಾಪ್ಟರ್ನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಫ್ 1 ಮಾರ್ಕ್ ಟೈಪ್ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋದಕ್ಕಿಂತ ಮುಂಚಿತವಾಗಿ some important points and essential things we should know to find the solutions for this chapter. ಅಂದ್ರೆ ಪ್ರಾಬಬಿಲಿಟಿ ಚಾಪ್ಟರ್ ಸಂಬಂಧಪಟ್ಟಂತೆ ಸೊಲ್ಯೂಷನ್ಸ್ ಅನ್ನು ಕಂಡುಹಿಡಿಯೋದಕ್ಕೆ ತುಂಬಾ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮತ್ತೆ ಸಿಗ್ನಿಫಿಕೆಂಟ್ ಪಾಯಿಂಟ್ಸ್ ಅವುಗಳನ್ನು ನಾವು ಫಸ್ಟ್ ಸ್ವಲ್ಪ ನೋಡ್ತಾ ಹೋಗೋಣ. ಸೊ ಪ್ರಾಬಬಿಲಿಟಿ ಅಥವಾ ಟೈಪ್ಸ್ ಆಫ್ ಪ್ರಾಬಬಿಲಿಟಿಗೆ ನೀವು ಆಲ್ರೆಡಿ ಲರ್ನ್ಡ್ ಇನ್ ಯುವರ್ ಕ್ಲಾಸ್. ದೇರ್ ಆರ್ 2 types of probabilities, that is experimental or empirical probability ಅಂತಕ್ಕಂಥದ್ದು ಕೂಡ ಗೊತ್ತಿದೆ. and the second one is theoretical probability. ಸೊ ಎರಡು ರೀತಿಯ ಒಂದು ಪ್ರಾಬಬಿಲಿಟೀಸ್ ಇದೆ ಅನ್ನುವಂಥದ್ದು ಗೊತ್ತಿದೆ ನಿಮಗೆ. ಸೊ ಅದರಲ್ಲಿ ಈ ಒಂದು ಎಕ್ಸ್ಪೆರಿಮೆಂಟಲ್ ಪ್ರಾಬಬಿಲಿಟೀಸ್ ನಲ್ಲಿ ಸೊ ಏನಪ್ಪಾ ಅಂತಂದ್ರೆ ಅದರ ಒಂದು ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್ ಎ ಅಂತ ತಗೊಂಡಾಗ, ಈ ಸಪೋಸ್ ಇ ಇಸ್ ಸಮ್ ಇವೆಂಟ್ ಅಂತ ತಗೊಂಡಾಗ ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್ ಇ is equal to number of trials in which the event happened by total number of trials. ಅಂದ್ರೆ ಎಕ್ಸ್ಪೆರಿಮೆಂಟ್ ಅಥವಾ ಎಂಪೈರಿಕಲ್ ಅಂತ ನಾವು ಹೇಳ್ತೀವಿ. ಸೊ ಇದರಲ್ಲಿ ನಾವು ಟ್ರಯಲ್ ಅಂಡ್ ಎರರ್ ಮೆಥಡ್, ಸೊ ಟ್ರಯಲ್ ಅನ್ನ ಮಾಡೇ ಮಾಡ್ತೀವಿ. ಬಿಕಾಸ್ ಸೊ ಇಲ್ಲಿ ಫಾರ್ ಎಕ್ಸಾಂಪಲ್ 1 ಕಾಯಿನ್ ಅನ್ನ ಟಾಸ್ ಮಾಡ್ತಕ್ಕಂಥದ್ದು ಒಂದು ಟ್ರಯಲ್. ಸೊ ಇದನ್ನ ಎಕ್ಸ್ಪೆರಿಮೆಂಟಲ್ ಆರ್ ಎಂಪೈರಿಕಲ್ ಪ್ರಾಬಬಿಲಿಟಿಗೆ ಇದು ಸಂಬಂಧಪಟ್ಟಂತ ಒಂದು ಇವೆಂಟ್ ಆಗುತ್ತೆ. ಸೊ ಇದಕ್ಕೆ ಫಾರ್ಮುಲಾ probability of an event E ಅಂದ್ಕೊಂಡ್ರೆ, an event for example an event E ಅಂದ್ಕೊಂಡ್ರೆ probability of an event E is equal to number of trials in which the event happened by total number of trials. ಸೊ ಈ ರೀತಿ ಹೇಳ್ತೀವಿ. ಸೊ ಇದನ್ನ ಫಾರ್ ಸಪೋಸ್ ಇದನ್ನ ಒಂದು ಎಕ್ಸ್ಪ್ರೆಷನ್ಸ್ ಆಗಿ, ಮ್ಯಾಥಮೆಟಿಕಲ್ ಎಕ್ಸ್ಪ್ರೆಷನ್ಸ್ ಆಗಿ ಬರೆಯೋದು ಹೇಗೆ, ಲೆಟ್ ಆನ್ ಇವೆಂಟ್ ಎ ಅಂದ್ಕೊಂಡ್ರೆ, ಆನ್ ಇವೆಂಟ್ ಎ ಆಗಿದೆ ಅಂದ್ಕೊಂಡ್ರೆ ಎಕ್ಸ್ಪೆರಿಮೆಂಟಲ್ ಇವೆಂಟ್ ಅಲ್ಲಿ probability of an event A is equal to n of A by n of S ಅಂತ ಕರಿತೀವಿ. ಸೊ ಇದು ಮೋಸ್ಟ್ ಕಾಮನ್ಲಿ ಯೂಸ್ಡ್ ಫಾರ್ಮುಲಾ. ಇದು ಈಗಾಗಲೇ ಈ ಒಂದು ಚಾಪ್ಟರ್ ಅಲ್ಲಿ ಇದನ್ನ ನಾವು ಪ್ರತಿ ಇವೆಂಟ್ಗಳಲ್ಲೂ ಕೂಡ, ಪ್ರತಿ ಪ್ರಾಬ್ಲಮ್ಗಳಲ್ಲೂ ಕೂಡ ಈ ಒಂದು ಫಾರ್ಮುಲಾ ಯೂಸ್ ಮಾಡ್ತೀವಿ. ದಟ್ ಈಸ್ P of A is equal to n of A by n of S ಅಂತ ನಾವು ಹೇಳ್ತೀವಿ. ಇದನ್ನ ಥಿಯರಿಟಿಕಲ್ ಯಾವುದು ಎಕ್ಸ್ಪೆರಿಮೆಂಟಲ್ ಪ್ರಾಬಬಿಲಿಟಿಗೆ ಒಂದು ಫಾರ್ಮುಲಾ ಆಗಿರುತ್ತೆ. ಅದೇ ತರನೇ ಸೊ ನೋಡಿ, ಇದು ಒಂದು ಥಿಯರಿಟಿಕಲ್ ಪ್ರಾಬಬಿಲಿಟಿ ಅಂತಕ್ಕಂಥದ್ದು. ಇದು ಆಲ್ರೆಡಿ ನೀವು ನಿಮ್ಮ ಟೀಚರ್ ಹೇಳಿರ್ತಾರೆ ತರಗತಿ ಒಳಗಡೆ. ಥಿಯರಿಟಿಕಲ್ ಪ್ರಾಬಬಿಲಿಟಿಗೆ
ಫಾರ್ ಎಕ್ಸಾಂಪಲ್ ಇ ಬಿ ಆನ್ ಇವೆಂಟ್ ಅಂತ ಅಂದ್ಕೊಂಡ್ರೆ, ಸೊ ಪಿ ಆಫ್ ಇ ಇಸ್ ಈಕ್ವಲ್ ಟು ನಂಬರ್ ಆಫ್ ಔಟ್ಕಮ್ಸ್ ಫೇವರಬಲ್ ಟು ಇ, number of outcomes favorable to E by number of all possible outcomes of the experiment. ಇದು ಒಂದು ಥಿಯರಿಟಿಕಲ್ ಪ್ರಾಬಬಿಲಿಟಿನ ಒಂದು ಫಾರ್ಮುಲಾವಾಗಿ ನಾವು ಇದನ್ನು ತೆಗೆದುಕೊಳ್ತೀವಿ. ಬಟ್ ಇನ್ ದಿಸ್ ಚಾಪ್ಟರ್ ಮೋಸ್ಟ್ ಕಾಮನ್ಲಿ ಯಾವುದನ್ನ ಯೂಸ್ ಮಾಡ್ತೀವಪ್ಪ ಅಂತಂದ್ರೆ ಈ ಎಕ್ಸ್ಪೆರಿಮೆಂಟಲ್ ಪ್ರಾಬಬಿಲಿಟಿ ಇದೆಯಲ್ಲ ಆ ಫಾರ್ಮುಲಾನೇ ನಾವು ಯೂಸ್ ಮಾಡ್ತೀವಿ ಅಂತಕ್ಕಂಥದ್ದು. ನೋಡಿ, ಇದಾದ ನಂತರ ಮತ್ತೆ ಈ ಕಾಂಪ್ಲಿಮೆಂಟರಿ ಇವೆಂಟ್ಸ್ ಅಂತ ಇದೆ ನೋಡಿ, ಈ ಫಾರ್ಮುಲಾ ಕೂಡ ತುಂಬಾ ಚೆನ್ನಾಗಿ ತಿಳ್ಕೊಬೇಕು ನಾವು. ಕಾಂಪ್ಲಿಮೆಂಟರಿ ಇವೆಂಟ್ಸ್ ಅಂದ್ರೆ ಸಪೋಸ್ ದ ಇವೆಂಟ್ ಇ ಬಾರ್ ಅಂತ ಹೇಳ್ತೀವಿ, ಅದನ್ನ ಇ ಬಾರ್ ರೆಪ್ರೆಸೆಂಟಿಂಗ್ ನಾಟ್ ಇ ಅಂತ. ಸೊ ಈ ಇ ಬಾರ್ ಅಂತ ಅಂದ್ರೆ ಈ ಒಂದು ಇ ಬಾರ್ ಅನ್ನುವಂಥದ್ದು ಏನ್ ಮಾಡುತ್ತೆ, ನಾಟ್ ಇ ಅನ್ನತಕ್ಕಂಥದ್ದನ್ನ ರೆಪ್ರೆಸೆಂಟ್ ಮಾಡುತ್ತೆ. ಈಸ್ ಕಾಲ್ಡ್, ಆ ಇ ಬಾರ್ ಅನ್ನುವಂಥದ್ದನ್ನ ಏನ್ ಕರಿತೀವಪ್ಪ, ಹೇಗೆ ಕರಿತೀವಿ ಅಂದ್ರೆ ಕಾಂಪ್ಲಿಮೆಂಟ್ ಆಫ್ ದ ಇವೆಂಟ್ ಇ ಬಾರ್ ಅಂತ ಕರಿತೀವಿ ನಾವು. ಸೊ ಈ ಒಂದು ಇವೆಂಟ್ ಅಲ್ಲಿ ಒಂದು ಇವೆಂಟ್ ಇ ಇದ್ರೆ ಅದನ್ನ ನಾಟ್ ಇ ಅಂತ ನಾವು ಇನ್ನೊಂದು ಇವೆಂಟ್ ಅನ್ನ ಕರೆದ್ರೆ ಅವೆರಡನ್ನೂ ನಾವು ಆಡ್ ಮಾಡಿದ್ರೆ ಅದನ್ನ ಕಾಂಪ್ಲಿಮೆಂಟ್ ಆಫ್ ದ ಇವೆಂಟ್ ಅಂತ ನಾವು ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ಸ್ ಅಂತ ಕರಿತೀವಿ. ಸೊ ಅದಕ್ಕೆ ಒಂದು ಫಾರ್ಮುಲಾ ಇದೆ, ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು 1 ಅಂತಂದ್ರೆ ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್ ಇ ಪ್ಲಸ್ ಪ್ರಾಬಬಿಲಿಟಿ ಆಫ್ ಅನ್ ನಾಟ್ ಅನ್ ಇವೆಂಟ್ ಇ ಈಸ್ ಈಕ್ವಲ್ ಟು 1 ಅಂತ. ಸೊ ಅದನ್ನು ಮರಿಬಾರ್ದು, ಯಾಕಂದ್ರೆ ಈ ಒಂದು ಬೇಸಿಸ್ ಆಫ್ ದಿಸ್ ರಿಲೇಷನ್ ಸೋ ಮೆನಿ ಕ್ವಶನ್ಸ್ ಆರ್ ಗಿವನ್ ಇನ್ ಯುವರ್ ಕ್ವಶನ್ ಪೇಪರ್. ಸೊ ಅದನ್ನ ಕಾಂಪ್ಲಿಮೆಂಟರಿ ಇವೆಂಟ್ಸ್ ಕೂಡ ನೀವು ತುಂಬಾ ಚೆನ್ನಾಗಿ ಆ ಫಾರ್ಮುಲಾನ ಚೆನ್ನಾಗಿ ತಿಳ್ಕೋಬೇಕು. ಮತ್ತೆ ಕೆಲವೊಂದು ಮಲ್ಟಿಪಲ್ ಚಾಯ್ಸ್ ಅಂಡ್ ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಅಲ್ಲಿ ಸೊ ಒಂದು ಇಂಪಾಸಿಬಲ್ ಇವೆಂಟ್ ಅಥವಾ ಇಂಪಾಸಿಬಲ್ ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್ ವಿಚ್ ಈಸ್ ಇಂಪಾಸಿಬಲ್ ಅಂತಕ್ಕಂಥದ್ದು, ಇಂಪಾಸಿಬಲ್ ಇವೆಂಟ್ ಬಗ್ಗೆನೂ ಕೂಡ ಕೇಳುವಂತ ಇದಿರುತ್ತೆ. ಸೊ ಅವಾಗ ಅದರ ಒಂದು ಪ್ರಾಬಬಿಲಿಟಿ ಎಷ್ಟು ಇರುತ್ತೆ ಅನ್ನುವಂಥದ್ದು ಕೂಡ ಇಲ್ಲಿ ತಿಳ್ಕೋಬೇಕಾಗುತ್ತೆ. ದ ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್ ವಿಚ್ ಈಸ್ ಇಂಪಾಸಿಬಲ್ ಟು ಅಕ್ಕರ್, ಇಂಪಾಸಿಬಲ್ ಟು ಅಕ್ಕರ್ ಅಂದ್ರೆ ಸಾಧ್ಯನೇ ಇಲ್ಲ ಅನ್ನುವಂಥ ಪ್ರಾಬಬಿಲಿಟಿಗೆ, ಇವೆಂಟ್ ಅದು ಸಿಗೋದೇ ಇಲ್ಲ ಅನ್ನುವಂಥದ್ದಕ್ಕೆ ನಾವು ಅದರ ಪ್ರಾಬಬಿಲಿಟಿ ಎಷ್ಟು ಅಂತ ಕೇಳಿದ್ರೆ ಏನ್ ಹೇಳ್ತೀವಿ, 0 ಅಂತ ಹೇಳ್ತೀವಿ. ಸಚ್ ಆನ್ ಇವೆಂಟ್ ಈಸ್ ಕಾಲ್ಡ್ ಆಸ್ ಇಂಪಾಸಿಬಲ್ ಇವೆಂಟ್ ಅಂತ ಕರಿತೀವಿ. ಅಂದ್ರೆ ಸಾಧ್ಯನೇ ಇಲ್ಲ, ಅಸಂಭವ, ಅಸಾಧ್ಯ ಘಟನೆ ಅಥವಾ ಇಂಪಾಸಿಬಲ್ ಇವೆಂಟ್ ಅಂತ ಹೇಳಿ ನಾವು ಕರಿತೀವಿ. ಇದು ಕೂಡ ಮಲ್ಟಿಪಲ್ ಚಾಯ್ಸ್ ಅಥವಾ ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ಗಳಲ್ಲಿ ಕೂಡ 1 ಮಾರ್ಕ್ಗೆ ಕೇಳುವಂತ ಒಂದು ಕ್ವಶನ್ ಆಗಿರುತ್ತೆ. The probability of an event which is sure or certain to occur is 1. ಅಂದ್ರೆ ಆ ಒಂದು ಇವೆಂಟ್ ನಡೆಯುತ್ತೆ ಅಂತ ಅನ್ನುವಂತ ಒಂದು ಇದರಲ್ಲಿ ಅದನ್ನ ಶೂರ್ ಇವೆಂಟ್ ಅಥವಾ ಸರ್ಟನ್ ಇವೆಂಟ್ ಅಂತ ಹೇಳಿ ಕರಿತೀವಿ. ಆ ಒಂದು ಇವೆಂಟ್ ಈಸ್ ಕಾಲ್ಡ್ ಆಸ್ ಶೂರ್ ಇವೆಂಟ್ ಆರ್ ಎ ಸರ್ಟನ್ ಇವೆಂಟ್. ಆ ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್ ವಿಚ್ ಇಸ್ ಶೂರ್ ಅಂದ್ರೆ ಡೆಫಿನೆಟ್ ನಡೆಯುತ್ತೆ ಅಂತಕ್ಕಂಥ ಅಂದ್ರೆ ಅದ್ರಲ್ಲಿ ಇರ್ತಕ್ಕಂಥ ಒಂದು ಏನು ಎಂಟಿಟೀಸ್ ಅಥವಾ ಒಂದು ಇವೆಂಟ್ಸ್ಗಳು ಅಲ್ಲಿ ಅವೈಲಬಿಲಿಟಿ ಇರ್ತದೆ ಅನ್ನುವಂಥದ್ದು. ಸೊ ಅದಕ್ಕೆ ಶೂರ್ ಇವೆಂಟ್ಗೆ ಪ್ರಾಬಬಿಲಿಟಿ ಎಷ್ಟು ಅಂತಂದ್ರೆ 1 ಅಂತ ಹೇಳ್ತೀವಿ. ಆಮೇಲೆ ಇದಕ್ಕಿಂತ ಇನ್ನೊಂದು ಇಂಪಾರ್ಟೆಂಟ್ ಏನ್ ತಿಳ್ಕೊಬೇಕಪ್ಪ ಅಂತಂದ್ರೆ ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್ ಇ ಅನ್ನುವಂಥದ್ದು ಇನ್ ಬಿಟ್ವೀನ್ 0 to 1 ಇರುತ್ತೆ ಅನ್ನುವಂಥ, ಅದು ಕೂಡ ಬಹಳ ಇಂಪಾರ್ಟೆಂಟ್. ಅದು ನೆಗೆಟಿವ್ ಆಗಿರೋದಿಲ್ಲ ಮತ್ತೆ 0ಗಿಂತ ಕಡಿಮೆ ಅಂತೂ ಇರೋದಿಲ್ಲ. ಸೊ ದ ಪ್ರಾಬಬಿಲಿಟಿ ಶುಡ್ ನಾಟ್ ಬಿ ಲೆಸ್ ದನ್ 0. ಅಥವಾ ಅಂದ್ರೆ ಮೈನಸ್ ಅಂತ ಇದ್ರೆ ಅದು ನಡೆಯಕ್ಕೆ ಕೆನಾಟ್ ಬಿ ದ ಪ್ರಾಬಬಿಲಿಟಿ, ಅದು ಆಗೋದಕ್ಕೆ ಸಾಧ್ಯನೇ ಇಲ್ಲ ಅಂತ ನಾವು ಹೇಳ್ತೀವಿ. ನೋಡಿ, ಇಷ್ಟು ಪಾಯಿಂಟ್ಸ್ ಗಳನ್ನ ನೀವು ಸ್ವಲ್ಪ ತುಂಬಾ ಚೆನ್ನಾಗಿ ತಿಳ್ಕೊಂಡ್ರೆ ಇದರಲ್ಲಿ ಬರೀ ಇರ್ತಕ್ಕಂಥದ್ದು 2+1+1 ಅಂದ್ರೆ MCQ, ಆಮೇಲೆ ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಅಂಡ್ 2 ಮಾರ್ಕ್. ನೋಡಿ ಇದರಲ್ಲಿ ಸೊ 2+1 3 ಅಥವಾ 4 ಅಥವಾ ಸಾಮಾನ್ಯ ನಿಮಗೆ ಇನ್ ಜನರಲ್ ಒಂದು 3 ಮಾರ್ಕ್ ಅಂತೂ ಈ ಚಾಪ್ಟರ್ ಅಲ್ಲಿ ನಿಮಗೆ ಬರುತ್ತೆ ಕ್ವಶನ್ಸ್ಗಳು. ಸೊ ಈಗ ನೋಡಿ, ಇದನ್ನ ಜನರಲ್ ಇನ್ಫಾರ್ಮೇಶನ್ ಅಥವಾ ಇಂಪಾರ್ಟೆಂಟ್ ಪಾಯಿಂಟ್ಸ್ಗಳ ಬಗ್ಗೆ ತಿಳ್ಕೊಂಡ್ವಿ. ಈಗ ಫಸ್ಟ್ ವಿ ಹ್ಯಾವ್ ಟು ಡಿಸ್ಕಸ್ ದ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಆಫ್ 1 ಮಾರ್ಕ್ ಟೈಪ್. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ಕೆನಾಟ್ ಬಿ ದ ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್ 2/3, -1.5, 15%, 0.7. ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 1 ಅಲ್ಲಿ ಇದನ್ನ ಕೇಳಿದ್ದಾರೆ. ಸೊ ವಿಚ್ ಒನ್ ಆಫ್ ದಿ ಫಾಲೋಯಿಂಗ್ ಕೆನಾಟ್ ಬಿ ದ ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್, ಇದು ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್ ಆಗೋ ಚಾನ್ಸೇ ಇಲ್ಲ. ಈಗ ತಾನೇ ನಾನು ಹೇಳಿದೆ ಡಿಸ್ಕಸ್ ಮಾಡುವಾಗ ಇಂಪಾರ್ಟೆಂಟ್ ಪಾಯಿಂಟ್ಸ್ ಬಗ್ಗೆ. ಸೊ ಇಲ್ಲಿ 2/3 ಅಂತಂದ್ರೆ ಸಪೋಸ್ ಆಫ್ಟರ್ ಸಿಂಪ್ಲಿಫಿಕೇಶನ್ ಇಟ್ ಮೇ 0.6 ದಟ್ ಈಸ್ ಗ್ರೇಟರ್ ದ್ಯಾನ್ 0 ಆಗುತ್ತೆ. ನೋಡಿ, ಇದು ಕೂಡ ಕೆನಾಟ್ ಬಿ ದ ಪ್ರಾಬಬಿಲಿಟಿ ಆಗೋದಿಲ್ಲ. ಸೊ ಮೈನಸ್ ನೋಡಿ, ನೆಗೆಟಿವ್ ಇದೆ, -1.5, ದಿಸ್ ಈಸ್
ಕೆನಾಟ್ ಬಿ ದ ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್ ಅಂದ್ರೆ ನೆಗೆಟಿವ್ ಇರೋದಕ್ಕೆ ಚಾನ್ಸಸ್ ಇಲ್ಲ. ಈಗ ತಾನು ಏನು ಹೇಳಿದೆ, ಸೊ ಏನಾಗಿರುತ್ತೆ ಅದು ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್ ಇನ್ ಬಿಟ್ವೀನ್ 0 to 1 ಅಂದ್ರೆ ಇದು ನೆಗೆಟಿವ್ ಆಗ ಚಾನ್ಸ್ ಇಲ್ಲ. ಹಾಗಾಗಿ ಬಿ ಇಸ್ ದ ರೈಟ್ ಆಪ್ಷನ್ ಅಲ್ಲ. ಈಗ 15% ನೋಡೋಣ. 15/100 ಅಂತ ಅಂದ್ರೆ ಇದು ಕೂಡ ಮೋರ್ ದೆನ್ ಸಮ್ ಡೆಸಿಮಲ್ ವಿಚ್ ಇಸ್ ಮೋರ್ ದೆನ್ ದಟ್ ಆಫ್ 0 ಆಗುತ್ತೆ. ಸೊ 0.7 ಇಸ್ ಆಲ್ಸೋ ಗ್ರೇಟರ್ ದ್ಯಾನ್ 0. ಸೊ ಹಾಗಾಗಿ ಬಿ -1.5 is the right option or right answer. So model question paper 2019 set 1 ಅಲ್ಲಿ ಕೇಳಿದ್ದಾರೆ. So when a dice is thrown, the probability of getting an odd number less than 3 is 1/3, 1/2, 3/4, 1/6. Model question paper 2019 set 2 ನಲ್ಲಿ ಕೇಳಿದ್ದಾರೆ. when a dice is thrown ಅಂತಂದ್ರೆ every dice has 6 faces, numbered from 1 to 6. ಅದು ಗೊತ್ತಿದೆ ನಮಗೆ. 1 to 6 ಅದರ ಫೇಸ್ಗಳ ಮೇಲೆ ಒಂದು ಡೈಸ್ ಇಟ್ ಈಸ್ ಇನ್ ದ ಕ್ಯೂಬ್ ಶೇಪ್, ಅದರ ಮೇಲೆ 1 to 6 ಬರೆದಿರ್ತಾರೆ ಅಂತಕ್ಕಂಥದ್ದು. ಸೊ ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಎನ್ ಆಫ್ ಎಸ್ ಇಸ್ ಕೂಡ 6 ಅಂತ ನಮಗೆ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ. ಬಟ್ ಎನ್ ಆಫ್ ಎಸ್ ಗೊತ್ತಾಯ್ತು 6 ಅಂತ. ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಅನ್ ಆಡ್ ನಂಬರ್ ಲೆಸ್ ದ್ಯಾನ್ 3 ನೋಡಿ, ಆಡ್ ನಂಬರ್ ಆಗಿರ್ಬೇಕು, ಅದು ಲೆಸ್ ದ್ಯಾನ್ 3 ಅಂತ ಅಂದ್ರೆ ದಟ್ ಎಕ್ಸಾಕ್ಟ್ಲಿ ಈಕ್ವಲ್ ಟು 1 ಅಷ್ಟೇ ನೋಡಿ. ಈಗ 1 2 3 4 5 6 ಅಲ್ಲಿ ಆಡ್ ನಂಬರ್ ಲೆಸ್ ದ್ಯಾನ್ 3 ಅಂದ್ರೆ 1 ಆಗಿರ್ಬೇಕು. ಸೊ ಅಲ್ಲಿಗೆ 1/6 ಆಗಿರುತ್ತೆ. ಸೊ therefore its probability of such an event, suppose an event this event is called as A ಅಂತ ಕರೆದ್ರೆ, that is n of A by n of S, that is P of A is equal to n of A by n of S ಅಂತ ಅಂದ್ಕೊಂಡ್ರೆ n of A is equal to 1 and n of S is equal to 6, that is 1/6. that is option D, 1/6 is the right option ಅಥವಾ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಸೊ ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 2 ನಲ್ಲಿ ಇದನ್ನ ಕೇಳಿದ್ದಾರೆ. So if P of A is equal to 0.05, then P of A bar is 0.59, 0.95, 1, 1.05. ಮಾರ್ಚ್ 2019 ನೋಡಿ, ಆನ್ಯುವಲ್ ಎಕ್ಸಾಮಿನೇಷನ್ಸ್ ಅಲ್ಲಿ ಕೇಳಿರೋದನ್ನ ನಾವು ಹೆಚ್ಚು ಕಾನ್ಸಂಟ್ರೇಟ್ ಮಾಡಬೇಕು. ಅಂದ್ರೆ ಕ್ವಾಲಿಟಿ ಆಫ್ ದ ಕ್ವಶನ್ಸ್ ಅಂಡ್ ಡಿಫಿಕಲ್ಟಿ ಲೆವೆಲ್ ಆಫ್ ದ ಕ್ವಶನ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಇದರ ಒಂದು ಆಲ್ಟರ್ನೇಟ್ ಕ್ವಶನ್ಸ್ ಬಗ್ಗೆ ಹೆಚ್ಚು ಡ್ರಿಲ್ ವರ್ಕ್ ಮಾಡ್ಬಿಟ್ರೆ ನಮಗೆ ಈ ಒಂದು ರೀತಿ ಇರ್ತವೆ ಅನ್ನುವಂತ ಒಂದು ಕಾನ್ಸಂಟ್ರೇಟ್ ಮಾಡ್ಲಿಕ್ಕೆ ಅನುಕೂಲ ಆಗುತ್ತೆ. ಸೊ ಈಗ ತಾನೇ ನಾನು ಹೇಳಿದೆ ಕಾಂಪ್ಲಿಮೆಂಟರಿ ಇವೆಂಟ್ಸ್ ಅಂತ ನೋಡಿ, ಅದನ್ನ ಇಲ್ಲಿ ನಾವು ತಗೋಬೇಕು ಅದನ್ನ. ಸೊ ಇಲ್ಲಿ P of A plus P of A bar is equal to 1, ಅದರಲ್ಲಿ P of A bar is equal to 1 minus 0.05 ರೀತಿ ಬಂತು ಅಂದ್ರೆ 0.05 is subtracted from 1 ಅಂತ ಅಂದ್ರೆ exactly it is equal to 0.95. the option is option B is the right option ಅಂತ ಹೇಳ್ತೀವಿ. ಸೊ ನೋಡಿ, ಇದು ಆನ್ಯುವಲ್ ಎಕ್ಸಾಮ್ ಮಾರ್ಚ್ ನಲ್ಲಿ ಕೇಳಿದ್ದಾರೆ. Faces of a cubical die numbered from 1 to 6 is rolled once. The probability of getting an odd number on the top face is 3/6, 1/6, 2/6, 4/6. So this is asked in the question paper of June 2019 ಅಲ್ಲಿ ಇದನ್ನ ಕೇಳಿದ್ರು ನೋಡಿ. ಇದು ಕೂಡ ಅಷ್ಟೇ ಸ್ವಲ್ಪ ಕ್ವಾಲಿಟಿ ಇರುವಂತ ಕ್ವಶನ್. ಕ್ಯೂಬಿಕಲ್ ಡೈ ನಂಬರ್ ಫ್ರಮ್ 1 to 6, ಆಲ್ರೆಡಿ ಐ ಟೋಲ್ಡ್ ದಟ್. ಸೊ ಆ ಒಂದು ಏನ್ ಕ್ಯೂಬಿಕಲ್ ಡೈ ನಲ್ಲಿ 1 to 6 ಬರ್ದಿರ್ತಕ್ಕಂಥ ಏನ್ ಆಫ್ ಎಸ್ ಆಟೋಮೆಟಿಕಲಿ 6 ಅಂತಂದ್ರೆ ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಎಸ್ 1 2 3 4 5 6, that is enough number of total sample space n of s is equal to 6 ಆಗಿಬಿಡುತ್ತೆ. ಸೊ n of s is equal to 6 and ಇಲ್ಲಿ ಇವೆಂಟ್ ಅನ್ನ A ಅಂತ ಕರೆಯೋಣ. ಯಾವ್ದನ್ನ the probability of getting an odd number on the top face is A ಅಂತ ಕರೆದ್ರೆ n of A ನೋಡಿ ಅಲ್ಲಿ ನೋಡ್ಬೇಕಲ್ಲಿ on the top face ಅಲ್ಲಿ odd number ಬರಬೇಕು ಅಂತಂದ್ರೆ from 1 to 6 how many odd numbers are there ಅಂತ we search of it. ಸೊ ಅಲ್ಲಿಗೆ 1 3 5 1 to 6 1 3 5 ಆಡ್ ನಂಬರ್ಸ್ ಅಂತಂದ್ರೆ ಅದು ಎ an event A is equal to 1 3 5 ಅಂದ್ರೆ n of A is equal to 3 ಆಗುತ್ತೆ. ಸೊ ಅಲ್ಲಿಗೆ P of A is equal to n of A by n of S ಅಂದ್ರೆ 3/6. 3/6 ಇಲ್ಲಿ ಇದೆಯಾ ಇಲ್ವಾ ನೋಡೋಣ. ಸೊ 3/6, 1/6, 2/6, 4/6 ಅಂತಂದ್ರೆ ಆಪ್ಷನ್ ಎ 3/6 ಇಸ್ ದ ರೈಟ್ ಆಪ್ಷನ್, ಅದು ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಸೊ ದಿಸ್ ಈಸ್ ಆಸ್ಕ್ಡ್ June 2019 ಕ್ವಶನ್ ಪೇಪರ್. ಸೊ ದ ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್ E is 0.05, then the probability of an event not E is 0.05, 0.95, 1/0.05, 1/0.95. ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 1 ಅಲ್ಲಿ ಕೇಳಿದ್ದಾರೆ. ಸೊ ಇದು ಆಲ್ರೆಡಿ ಡಿಸ್ಕಸ್ಡ್ ದ ಸೇಮ್ ಕ್ವಶನ್ ಪೇಪರ್. ಇದನ್ನ ಕ್ವಶನ್ ಅನ್ನ ಬಿಫೋರ್ ಕ್ವಶನ್ ಪೇಪರ್ ಅಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ಇಲ್ಲಿ
ಏನು ಪಿ ಆಫ್ ಇ, ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್ ಇ ಅಂದ್ರೆ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ is equal to 1. ಸೊ ಅಲ್ಲಿಗೆ ಪಿ ಆಫ್ ಇ ಬಾರ್ ನಾಟ್ ಇ ಅಂತ ಅದನ್ನ ದೆನ್ ದ ಪ್ರಾಬಬಿಲಿಟಿ ಆಫ್ ಅನ್ ಇವೆಂಟ್ ನಾಟ್ ಇ ಅಂತಂದ್ರೆ ಪಿ ಆಫ್ ಇ ಬಾರ್ ಇಸ್ ಇಕ್ವಲ್ ಟು 1 ಮೈನಸ್ ಪಿ ಆಫ್ ಇ ಅಂತಂದ್ರೆ 1 ಮೈನಸ್ 0.05 ದಟ್ ಈಸ್ ಆಪ್ಷನ್ ಬಿ 0.95 ಇಸ್ ದ ರೈಟ್ ಆಪ್ಷನ್ ಆರ್ ರೈಟ್ ಆನ್ಸರ್ ಅಂತ ಹೇಳ್ತೀವಿ. ಇದನ್ನ ಆಲ್ರೆಡಿ ಡಿಸ್ಕಸ್ಡ್ ಇನ್ ದ ಬಿಫೋರ್ ಕ್ವಶನ್. ಸೊ ಇದು ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 1 ಅಲ್ಲಿ ಇದನ್ನ ಕೇಳಿದ್ದಾರೆ. ನೋಡಿ ಈ ತರದ್ದು ರಿಪೀಟ್ ನೋಡಿ ಇದರಲ್ಲಿ ಇರುತ್ತೆ, ರಿಲೇಷನ್ ಅಲ್ಲಿ ಕಾಂಪ್ಲಿಮೆಂಟರಿ ಇವೆಂಟ್ಸ್ ಅಲ್ಲಿ ಅಂತ ಒಂದು ಇರುತ್ತೆ ಅಂತಕ್ಕಂಥದ್ದು ನಮಗೆ ಇಲ್ಲಿ ಗೊತ್ತಾಗ್ತಾ ಇದೆ. ಸೊ ಸಿಕ್ಸ್ತ್ ಪ್ರಾಬ್ಲಮ್, 26 English alphabet cards without repeating any alphabet are put in a box and shuffled well. If a card is chosen at random, then the probability that the card with an oval is 3/26, 5/26, 1/26, 21/26. Model question paper 2020 set 2 ನಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ 26 English alphabet cards without repeating any alphabet ಅಂತಂದ್ರೆ 26 cards ಮೇಲೆ on the face of the each card numbered from 1 to 26 ಆ ರೀತಿ ಬರೆದಿರ್ತಾರೆ ಅಂತಂದ್ರೆ ಸೊ ಎಸ್ ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ಸ್ ಸ್ಪೇಸ್ ಎಸ್ ಇಸ್ ಈಕ್ವಲ್ ಟು 1 to 26, ಎನ್ ಆಫ್ ಎಸ್ ಇಸ್ ಈಕ್ವಲ್ ಟು ಆಟೋಮೆಟಿಕಲಿ ಇಟ್ ಬಿಕಮ್ಸ್ 26. ಅದೇನೋ ಗೊತ್ತಾಗ್ಬಿಡ್ತು ನಮಗೆ. ಸೊ ಈಗ ನಾವು ಎ ಇವೆಂಟ್ ಅಂತ ಕರೆಯೋಣ. ಯಾವ್ದನ್ನ ಇಫ್ ಎ ಕಾರ್ಡ್ ಇಸ್ ಚೂಸನ್ ಅಟ್ ರ್ಯಾಂಡಮ್ ಅಂತ ರ್ಯಾಂಡಮ್ ಅಂತಕ್ಕಂಥದ್ದನ್ನ ನಾವು ಎ ಇವೆಂಟ್ ಅಂತ ಕರೆದ್ರೆ ಸೊ ಅದರಲ್ಲಿ ಏನಪ್ಪಾ ಅಂದ್ರೆ ಪ್ರಾಬಬಿಲಿಟಿ ದಟ್ ದ ಕಾರ್ಡ್ ವಿತ್ ಅನ್ ಓವೆಲ್ ಈಸ್ ಆ ಟೋಟಲ್ ನಂಬರ್ ಆಫ್ ಇಂಗ್ಲಿಷ್ ಆಲ್ಫಾಬೆಟ್ಸ್ ಅಲ್ಲಿ ಓವೆಲ್ಸ್ ಎಷ್ಟಪ್ಪ ಅಂದ್ರೆ ಎ ಇ ಐ ಒ ಯು, ಎ ಇ ಐ ಒ ಯು ಆರ್ ದ ಓವೆಲ್ಸ್. ಸೊ ಅಲ್ಲಿಗೆ ಹೌ ಮೆನಿ ನಂಬರ್ಸ್ ಆಫ್ ಓವೆಲ್ಸ್ ಅಂತ ಅಂದ್ರೆ 5, ಎ ಇ ಐ ಒ ಯು 5 ಓವೆಲ್ಸ್ ಆಗುತ್ತೆ. ಸೊ ಅಲ್ಲಿಗೆ ಪಿ ಆಫ್ ಎ ಇಸ್ ಇಕ್ವಲ್ ಟು ಎನ್ ಆಫ್ ಎ ಡಿವೈಡ್ ಬೈ ಎನ್ ಆಫ್ ಎಸ್ ಅಂತಂದ್ರೆ 5/26. ಅಲ್ಲಿಗೆ ಪಿ ಆಫ್ ಎ ಇಸ್ ಇಕ್ವಲ್ ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್, ಎನ್ ಆಫ್ ಎಸ್ ಇಸ್ ಇಕ್ವಲ್ 26 and ಎನ್ ಆಫ್ ಎ ಇಸ್ ಇಕ್ವಲ್ 5. that is B option is the right option. That is model question paper 2020 set 2 ನಲ್ಲಿ ಇದನ್ನ ಕೇಳಿದಾರೆ ಏನು ಅಂತ ನೋಡಿ. ಇಲ್ಲಿ ಏನು ಡೈರೆಕ್ಟ್ ಆಗಿ ಆ ರಿಲೇಷನ್ ಕೇಳ್ಬಿಟ್ಟಿದ್ದಾರೆ ನೋಡಿ. ಇದಾದ್ರು ಕಾಂಪ್ಲಿಮೆಂಟರಿ ಇವೆಂಟ್ಸ್ ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು 1203 ಪ್ರಿಪರೇಟರಿ ಫೆಬ್ರವರಿ 2019 ಅಲ್ಲಿ ಕೇಳಿದಾರೆ. ಸೊ ಈ ಒಂದು ಕಾಂಪ್ಲಿಮೆಂಟರಿ ಇವೆಂಟ್ಸ್ ಇದರ ವ್ಯಾಲ್ಯೂ ಈಕ್ವಲ್ ಟು 1 ಅಂತ ಅಲ್ಲಿ ಹೇಳಿದ್ವಿ ನಾವು ಮೇಲೆ. ಪಿ ಆಫ್ ಇ ಪ್ಲಸ್ ಪಿ ಆಫ್ ಇ ಬಾರ್ ಈಸ್ ಈಕ್ವಲ್ ಟು 1. ದಟ್ ಆಪ್ಷನ್ ಎ 1 ಇಸ್ ದ ರೈಟ್ ಆಪ್ಷನ್ ಅಂತ ನಾವು ಹೇಳ್ತೀವಿ. ಸೊ ನೋಡಿ ಇಲ್ಲಿ 7 ಕ್ವಶನ್ಸ್ ಅನ್ನ ಕೇಳಿದ್ರೆ ಇನ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಟೈಪ್. ಸೊ ಹಾಗಾಗಿ ವಿ ಆರ್ ಎಕ್ಸ್ಪೆಕ್ಟಿಂಗ್ 1 ಮಾರ್ಕ್ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇನ್ ಯುವರ್ ಆನ್ಯುವಲ್ ಎಕ್ಸಾಮಿನೇಷನ್ 2020 ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಸೊ ನಂತರ ವೆರಿ ಶಾರ್ಟ್ ಆನ್ಸರ್ಸ್ ಕ್ವಶನ್ಸ್ ಅಲ್ಲಿ 1 ಮಾರ್ಕ್ ಅಲ್ಲಿ ಓನ್ಲಿ 1 ಇದೆ. ಸೊ ಮೇ ಬಿ ಕೇಳ್ತಾರೆ ಹೆಂಗ ಅಂತಕ್ಕಂಥದ್ದು ಡೌಟ್ ಇದೆ. ಸೊ ಕೇಳಿದ್ರು ಕೇಳ್ಬೋದು, ಹೇಳೋದಕ್ಕಾಗೋದಿಲ್ಲ. ಸೊ ಇಫ್ ಎ ಇಸ್ ಅನ್ ಇವೆಂಟ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಸಚ್ ದಟ್ ಪಿ ಆಫ್ ಎ is to P of A bar is equal to 1:2, find the value of P of A bar. ಇದು ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 2 ನಲ್ಲಿ ಕೇಳಿದ್ದಾರೆ ಅಂತಕ್ಕಂಥದ್ದು ನೋಡಿ. ಇದು ಬಹಳ ಈಸಿ ಇದೆ. ಇಫ್ ಎ ಇಸ್ ಅನ್ ಇವೆಂಟ್ ಆಫ್ ಎ ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಸಚ್ ದಟ್ ಪಿ ಆಫ್ ಎ ಈಸ್ ಟು ರೇಷಿಯೋದಲ್ಲಿ ಕೊಟ್ಟಿರೋದನ್ನ ಫ್ರಾಕ್ಷನ್ ಆಗಿ ಬರ್ಕೊಳ್ಳೋಣ. ಅವಾಗ ಪಿ ಆಫ್ ಎ ಬೈ ಪಿ ಆಫ್ ಎ ಬಾರ್ ಇಸ್ ಈಕ್ವಲ್ ಟು 1/2 ಆಗ್ಬಿಡುತ್ತೆ. ಸೊ ನೋಡಿ ಇಲ್ಲಿ ಏನ್ ಮಾಡ್ಕೋಬೇಕು ಅಂತಂದ್ರೆ ಪಿ ಆಫ್ ಎ ಬಾರ್ ಕೇಳಿರೋದ್ರಿಂದ ಈ ಪಿ ಆಫ್ ಎ ಇದೆಯಲ್ಲ ಇದನ್ನ ಪಿ ಆಫ್ ಎ ಬಾರ್ ಬರೋ ರೀತಿನಲ್ಲಿ ಮಾಡ್ಕೋಬೇಕು. ಹೇಗೆ ಮಾಡ್ಕೊಳ್ತೀರಿ? ಪಿ ಆಫ್ ಎ ಪ್ಲಸ್ ಪಿ ಆಫ್ ಎ ಬಾರ್ ಇಸ್ ಇಕ್ವಲ್ ಟು 1. ಪಿ ಆಫ್ ಎ ಇಸ್ ಇಕ್ವಲ್ ಟು 1 ಮೈನಸ್ ಪಿ ಆಫ್ ಎ ಬಾರ್. ಅದು ಇನ್ ದ ಪ್ಲೇಸ್ ಆಫ್ ಪಿ ಆಫ್ ಎ ವಿ ಇನ್ಸರ್ಟ್ 1 ಮೈನಸ್ ಪಿ ಆಫ್ ಎ ಬಾರ್. ಸೊ ಅಲ್ಲಿಗೆ 1 ಮೈನಸ್ ಪಿ ಆಫ್ ಎ ಬಾರ್ ಬೈ ಪಿ ಆಫ್ ಎ ಬಾರ್ ಇಸ್ ಇಕ್ವಲ್ ಟು 1/2 ಆಗುತ್ತೆ. ಬೈ ಟೇಕಿಂಗ್ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಅಂಡ್ ಅಂಡರ್ಗೋ ಸಿಂಪ್ಲಿಫಿಕೇಶನ್ we get finally we get the ವ್ಯಾಲ್ಯೂ ಆಫ್ ಪಿ ಆಫ್ ಎ ಬಾರ್. ಇದು ಎಷ್ಟೋ ಸಮಥಿಂಗ್ ಬರುತ್ತೆ, ಅದನ್ನ ನೀವು ನೋಡಿ. ಸೊ ಇದನ್ನ ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 2 ನಲ್ಲಿ ಕೇಳಿದರೆ. ಬಟ್ ಇದನ್ನ ಸೊ ವೆರಿ ಶಾರ್ಟ್ ಆನ್ಸರ್ ಕ್ವಶನ್ಸ್ ಅಲ್ಲಿ ವೆರಿ ರೇರ್ ಕ್ವಶನ್ಸ್ ಇದೆ, ಓನ್ಲಿ 1 ಕ್ವಶನ್ ಇದೆ. ಸೊ ಹಾಗಾಗಿ ಈ ಟೈಪ್ ಅನ್ನ ಇದನ್ನೇ ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಅಲ್ಲೂ ಕೂಡ ಕೇಳುವ ಪಾಸಿಬಿಲಿಟಿ ಅಥವಾ ಸಾಧ್ಯತೆ ಇರುತ್ತೆ ಎನ್ನುವಂಥದ್ದು. ನೆಕ್ಸ್ಟ್ ವಿ ಶಾಲ್ ಗೋ ಟು ದ ಶಾರ್ಟ್ ಆನ್ಸರ್ ಕ್ವಶನ್ಸ್ ಆಫ್ 2 ಮಾರ್ಕ್ ಟೈಪ್. ಸೊ ಫಸ್ಟ್ ಕ್ವಶನ್, ಎ ಡೈ ಇಸ್ ಥ್ರೋನ್ ಒನ್ಸ್, ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ ಲೈಂಗ್ ಬಿಟ್ವೀನ್ 2 and 6. ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 1 ಅಲ್ಲಿ ಕೇಳಿದ್ದಾರೆ. ಸೊ ಎ ಡೈ ಇಸ್ ಥ್ರೋನ್ ಒನ್ಸ್ ಅಂತ ಅಂದ್ರೆ ವಿ ಆಲ್ರೆಡಿ ಲರ್ನ್ಡ್ ವಿ ನೋ ಅಬೌಟ್ ದ ಫೇಸಸ್ ಆಫ್ ದ ಡೈ ದಟ್ ಎ ಕ್ಯೂಬಿಕಲ್ ಡೈ ಹ್ಯಾಸ್ 6 ಫೇಸಸ್. ಸೊ ಅಲ್ಲಿಗೆ
ನಂಬರ್ಡ್ ಫ್ರಮ್ 1 to 6 ಅಂತ ಅಂದ್ಕೊಂಡ್ರೆ ಸೊ ಎನ್ ಆಫ್ ಎಸ್ ಇಸ್ ಕೂಡ 6 ಅಂತ ಗೊತ್ತಾಗ್ಬಿಡುತ್ತೆ. ಫೈಂಡ್ ದ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಎ ನಂಬರ್ ಲೈಯಿಂಗ್ ಬಿಟ್ವೀನ್ 2 and 6 ಅಂತಂದ್ರೆ ಇದನ್ನ ಇವೆಂಟ್ ಎ ಅಂತ ಕರೆಯೋಣ. ಸೊ ಆ ನಂಬರ್ ಲೈಯಿಂಗ್ ಬಿಟ್ವೀನ್ 2 and 6 ಅಂತಂದ್ರೆ ಯಾವ್ದಪ್ಪ ಅಂತಂದ್ರೆ 3, 4, 5. 3, 4, 5 ಅಂತಂದ್ರೆ 3 ನಂಬರ್ಸ್. ದೇರ್ ಫೋರ್ ಎನ್ ಆಫ್ ಎ ಇಸ್ ಕೊಡು 3 ಅಂತ. ಸೊ ಪಿ ಆಫ್ ಎ ಇಸ್ ಕೊಡು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಅಂತಂದ್ರೆ 3/6. 3/6 ಅಂದ್ರೆ 1/2. ನೋಡಿ ಇಷ್ಟು ಮಾಡಿದ್ರೆ 2 ಮಾರ್ಕ್ ಕೊಡ್ತಾರೆ. ಇದನ್ನ ಮಾಡೆಲ್ ಕ್ವಶನ್ ಪೇಪರ್ 2019 ಸೆಟ್ 1 ಅಲ್ಲಿ ನೋಡಿ ಇಷ್ಟು ಈಸಿ ಇರೋದನ್ನ 2 ಮಾರ್ಕ್ ಕೇಳಿದ್ದಾರೆ. Cards numbered from 2 to 101 are placed in a box. A card is selected at random. Find the probability of getting probability that the card has an even number, a square number. Model question paper 2019 set 2 ನಲ್ಲಿ ಕೇಳಿದ್ದಾರೆ. ಸೊ ನೋಡಿ ಇಲ್ಲಿ ಕಾರ್ಡ್ಸ್ ನಂಬರ್ಡ್ ಫ್ರಮ್ 2 to 101 ಆರ್ ಪ್ಲೇಸ್ಡ್ ಇನ್ ಎ ಬಾಕ್ಸ್ ಅಂತ ಹೇಳ್ತಾರೆ. ಸೊ ಅಲ್ಲಿಗೆ ಎನ್ ಆಫ್ ಎಸ್ ಇದು ಎಸ್ ಗೊತ್ತಾಗುತ್ತೆ. ಎಸ್ ಅಂತಂದ್ರೆ ನೋಡಿ 2 to 101 ಅಂತಂದ್ರೆ 101 ಅಲ್ಲಿ 1 ಮೈನಸ್ ಮಾಡ್ಕೊಂಡ್ರೆ 100 ಆಗ್ಬಿಡುತ್ತೆ. ಸೊ ಎನ್ ಆಫ್ ಎಸ್ ನಂಬರ್ ಆಫ್ ಟೋಟಲ್ ಸ್ಯಾಂಪಲ್ ಸ್ಪೇಸ್ ಈಕ್ವಲ್ ಟು 100 ಅಂತ ಗೊತ್ತಾಗ್ಬಿಡುತ್ತೆ. ಎ ಕಾರ್ಡ್ ಈಸ್ ಸೆಲೆಕ್ಟೆಡ್ ರ್ಯಾಂಡಮ್. ನೋಡಿ ಇಲ್ಲಿ 2 ಇದೆ, ಇಲ್ಲಿ 2 ಇವೆಂಟ್ ಇದೆ. ಸೊ ಹಾಗಾಗಿ ಒಂದು ಇದನ್ನ ಎ ಇವೆಂಟ್ ಅಂತ ಕರೆಯೋಣ, ಇದನ್ನ ಬಿ ಇವೆಂಟ್ ಅಂತ ಕರೆಯೋಣ. ಸೊ ಎ ಕಾರ್ಡ್ ಇಸ್ ಸೆಲೆಕ್ಟೆಡ್ ಅಟ್ ರ್ಯಾಂಡಮ್ ಅಂತಂದ್ರೆ ಫೈಂಡ್ ದ ಪ್ರಾಬಬಿಲಿಟಿ ದಟ್ ದ ಕಾರ್ಡ್ ಆಸ್ ಈವನ್ ನಂಬರ್ಸ್. ಸೊ ಅಲ್ಲಿಗೆ ಈವನ್ ನಂಬರ್ಸ್ ಅನ್ನ ನೋಡ್ಕೋಬೇಕು. ಇಲ್ಲಿ ಇದು 2 to 101 ಅಲ್ಲಿ ಈವನ್ ನಂಬರ್ಸ್ ಅಂತ ಅಂದ್ರೆ 2, 4, 6, 8 ಆ ರೀತಿ ಅಪ್ ಟು 100 ವರ್ಗ ಅಂತಂದ್ರೆ ಟೋಟಲ್ ನಂಬರ್ ಆಫ್ ಈವನ್ ನಂಬರ್ಸ್ ಆರ್ ಈಕ್ವಲ್ ಟು 50 ಅಂತ ನೋಡಿ. ಒಂದು ಇದ್ರ ಎ ಇವೆಂಟ್ ಅನ್ನ ಎ ಅಂತ ಕರೆದ್ರೆ ಪಿ ಆಫ್ ಎಸ್ ಕೂಡ ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಅಂತಂದ್ರೆ 50/100 ದಟ್ ಈಕ್ವಲ್ ಟು 1/2 ಅಂತ ಗೊತ್ತಾಗ್ಬಿಡುತ್ತೆ ಇದು ಪ್ರಾಬಬಿಲಿಟಿ. ಎ ಸ್ಕ್ವಯರ್ ನಂಬರ್ ಅಂತ ಅಂದ್ರೆ ನೋಡಿ ಅದರೊಳಗಡೆ ಇನ್ ಬಿಟ್ವೀನ್ 2 to 101 ವಿ ಸರ್ಚ್ ಆಫ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಫ್ರಮ್ ಅಲ್ಲಿಗೆ ಅದು ಬರುತ್ತೆ 4, ಆಮೇಲೆ ನೆಕ್ಸ್ಟ್ 9, 16, 25, 36, 49, 64, 81, 100 ಅಲ್ಲಿಗೆ ಕೌಂಟ್ ಮಾಡಿದ್ರೆ 4, 9, 16, 25, 36, 49, 64, 81, 100 ಟೋಟಲ್ 9 ಬರುತ್ತೆ. 9 ಸ್ಕ್ವೇರ್ ನಂಬರ್ಸ್ ಬರುತ್ತೆ. ಸೊ ಅಲ್ಲಿಗೆ ಸೊ ಇದನ್ನ ಇವೆಂಟ್ ಬಿ ಅಂತ ಕರೆದ್ರೆ ಪಿ ಆಫ್ ಎನ್ ಆಫ್ ಬಿ ಇಸ್ ಈಕ್ವಲ್ ಟು 9. ಸೊ ದೇರ್ ಫಾರ್ ಪ್ರಾಬಬಿಲಿಟಿ ಆಫ್ ಎನ್ ಇವೆಂಟ್ ಬಿ ಪಿ ಆಫ್ ಬಿ ಇಸ್ ಈಕ್ವಲ್ ಟು ಎನ್ ಆಫ್ ಬಿ ಬೈ ಎನ್ ಆಫ್ ಎಸ್ ದಟ್ ಈಸ್ ಎಷ್ಟು 9/100. 9/100 ಅಂತಂದ್ರೆ ಅದನ್ನ ಡೆಸಿಮಲ್ ಅಲ್ಲಿ ಇಡಕ್ಕೆ ಹೋಗ್ಬೇಡಿ, ಹಾಗೆ ಇಟ್ಬಿಡ್ರಿ 9/100. ಸೊ ಇದಕ್ಕೆ ನೋಡಿ 2 ಮಾರ್ಕ್ ಅನ್ನ ಕೇಳಿದ್ದಾರೆ ಎನ್ನುವಂಥದ್ದು. ಎ ಬಾಕ್ಸ್ ಕಂಟೈನ್ಸ್ 90 discs which are numbered from 1 to 90. ನೋಡಿ ಇಲ್ಲಿ ಗೊತ್ತಾಗ್ಬಿಡುತ್ತೆ ಎನ್ ಆಫ್ ಎಸ್ ಕೊಟ್ಟು 90 ಅಂತ ಅವರೇ ಆನ್ಸರ್ ಕೊಟ್ಬಿಟ್ಟಿದ್ದಾರೆ ಇಲ್ಲಿ. ಸೊ ಅದರಲ್ಲಿ ಇದು ಎನ್ ಆಫ್ ಎಸ್ ಗೊತ್ತಾಗ್ಬಿಡುತ್ತೆ. ಇಫ್ ಒನ್ ಡಿಸ್ಕ್ ಇಸ್ ಡ್ರಾನ್ ಅಟ್ ರ್ಯಾಂಡಮ್ ಫ್ರಮ್ ಎ ಬಾಕ್ಸ್ ಫೈಂಡ್ ದ ಪ್ರಾಬಬಿಲಿಟಿ ದಟ್ ಇಟ್ ಬಿಯರ್ಸ್ ಎ ಪರ್ಫೆಕ್ಟ್ ಸ್ಕ್ವಯರ್ ನಂಬರ್ ಅಂತ ಹೇಳ್ತಾರೆ. ನೋಡಿ ಇಲ್ಲಿ ಎನ್ ಆಫ್ ಎಸ್ ಇಸ್ ಕೊಟ್ಟು 90 ಅಂತ ಗೊತ್ತಾಯ್ತು. ಆಮೇಲೆ 1 ಡಿಸ್ಕ್ ಅನ್ನ ಮಾತ್ರ ಎತ್ಕೊಳ್ತಾರ 90 ನಲ್ಲಿ. ಅದರಲ್ಲಿ ಬಿಯರ್ಸ್ ಎ ಕಾರ್ಡ್ ಬಿಯರ್ಸ್ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ ಅಂತ ಅಂದ್ರೆ 90 ಒಳಗಡೆ ಪರ್ಫೆಕ್ಟ್ ಸ್ಕ್ವೇರ್ ನಂಬರ್ಸ್ ಎಷ್ಟಿರುತ್ತೆ ಅಂತಕ್ಕಂಥದ್ದು ಅಲ್ಲಿಗೆ. ಸೊ 1 ಇರೋದ್ರಿಂದ 1, 4, 9, 16, 25, 36, 49, 64, 81, 9 9s 81 ಅಷ್ಟಕ್ಕೆ ಲಾಸ್ಟ್ ಮಾಡಬೇಕಾಗುತ್ತೆ. ಸೊ ಅಲ್ಲಿಗೆ ಎಷ್ಟು ಪರ್ಫೆಕ್ಟ್ ಸ್ಕ್ವೇರ್ಸ್ ಆಗುತ್ತೆ ಅಂದ್ರೆ 9 ಆಗುತ್ತೆ. 1 ಇರೋದ್ರಿಂದ ಇನ್ಕ್ಲೂಡಿಂಗ್ 1 ಅಂತ ಅಂದ್ರೆ ಅಲ್ಲಿಗೆ 9 ಆಗುತ್ತೆ. ಸೊ ಅಲ್ಲಿಗೆ ಪಿ ಆಫ್ ಎ ಇಸ್ ಕೊಟ್ಟು ಎನ್ ಆಫ್ ಎ ಬೈ ಎನ್ ಆಫ್ ಎಸ್ ಅಂತ ಅಂದ್ರೆ 9 ಎಷ್ಟು 90. ಸೊ 90 ಡಿಸ್ಕ್ ಇರೋದ್ರಿಂದ 90 ಅಲ್ಲಿಗೆ 9/90 ಅಂತಂದ್ರೆ 1/10 ಆಗುತ್ತೆ ಅದರ ಒಂದು ಪ್ರೊಬಾಬಿಲಿಟಿ ಎನ್ನುವಂಥದ್ದು. ನೋಡಿ ಇದನ್ನ ಜೂನ್ 2019 ನೋಡಿ ಕ್ವಾಲಿಟಿ ಆಫ್ ದ ಕ್ವಶನ್ಸ್ ಅನ್ನು ನಾವು ಅಬ್ಸರ್ವ್ ಮಾಡ್ಬೇಕು ನಾವು. ಯಾಕಂದ್ರೆ ಆನ್ಯುಯಲ್ ಎಕ್ಸಾಮ್ಸ್ ಸಪ್ಲಿಮೆಂಟರಿ ಎಕ್ಸಾಮ್ಸ್ ನ ಕ್ವಾಲಿಟಿ ಕ್ವಶನ್ಸ್ ಗಳ ಬಗ್ಗೆನೇ ಹೆಚ್ಚು ಕಾನ್ಸಂಟ್ರೇಟ್ ಮಾಡ್ಬೇಕಾಗಿರೋದ್ರಿಂದ ನೋಡಿ ಈ ರೀತಿ ಒಂದು ಈಸಿ ಇದೆ, ತುಂಬಾನೇ ಈಸಿ ಇದೆ ಕ್ವಶನ್. ಎ ಕ್ಯೂಬಿಕಲ್ ಡೈ ನಂಬರ್ಡ್ ಫ್ರಮ್ 1 to 6 ಆರ್ ರೋಲ್ಡ್ ಟ್ವೈಸ್. ನೋಡಿ ಟ್ವೈಸ್ ಇದು ನೋಡ್ಬೇಕಲ್ಲಿ ಒನ್ಸ್ ಆರ್ ಟ್ವೈಸ್ ಅಂತ. ಇಲ್ಲಿಗೆ ನಮಗೆ ಏನಾಯ್ತು ಇದು ಎನ್ ಆಫ್ ಎಸ್ ಇಲ್ಲಿ ಗೊತ್ತಾಗ್ಬಿಡುತ್ತೆ. ಎ ಕ್ಯೂಬಿಕಲ್ ಡೈ ನಂಬರ್ಡ್ ಫ್ರಮ್ 1 to 6 ಆರ್ ರೋಲ್ಡ್ ಟ್ವೈಸ್ ಅಂತ ಅಂದ್ರೆ ಸೊ ಅಲ್ಲಿ ಒಂದೇ ಒಂದು ಕ್ಯೂಬಿಕಲ್ ಡೈ ಅನ್ನ ಟ್ವೈಸ್ ಆಗಿ ಅದನ್ನ ರೋಲ್ ಮಾಡಿದ್ದಾರೆ ಅಂತಂದ್ರೆ 1 ಟೈಮ್ಗೆ 1 ಸರಿ ರೋಲ್ ಮಾಡಿದ್ರೆ 6 ಇದು ಅದು ಪಾಸಿಬಲ್ ಟೋಟಲ್ ಸ್ಯಾಂಪಲ್ ಸ್ಪೇಸು. ಇನ್ನೊಂದ್ಸರಿ 6 ಅಂತಂದ್ರೆ 6 into 6 ಯಾಕಂದ್ರೆ ಮಲ್ಟಿಪ್ಲೈ ಮಾಡ್ಬೇಕು. ಯಾಕಂದ್ರೆ 1 1 1 2 1 3 1 4 1 5 2 1 2 2 2 3 2 4 2 5 2 6 ಈ ರೀತಿ 6 into 6 ಟೋಟಲ್ ಎಷ್ಟಾಗುತ್ತೆ 36 ಆಗುತ್ತೆ ಇದು ಎನ್ ಆಫ್ ಎಸ್.
ನೋಡಿ ಭಾಳ ಕೇರ್ಫುಲ್ ಆಗಿ ಇಲ್ಲಿ ಇದು ಮಾಡ್ಕೋಬೇಕು. ಯಾಕಂದ್ರೆ ಒಂದ್ಸರಿ ಎಸಿದ್ರೆ ಥ್ರೋ ಮಾಡಿದ್ರೆ ಅದನ್ನ 6, ಮತ್ತೆ ಅನದರ್ ಟೈಮ್ ಅಂತಂದ್ರೆ 6 ಅಂದ್ರೆ 6 into 6 ಟೋಟಲ್ ನಂಬರ್ ಆಫ್ ಸ್ಯಾಂಪಲ್ ಸ್ಪೇಸ್ ಅಂದ್ರೆ 6 into 6 ದಟ್ ಈಸ್ 36 ಆಗ್ಬಿಡುತ್ತೆ NF. ಸೊ ಅದರಲ್ಲಿ ಫೈಂಡ್ ದ ಪ್ರೊಬಾಬಿಲಿಟಿ ಆಫ್ ಗೆಟಿಂಗ್ ದ ಸಮ್ ಆಫ್ ನಂಬರ್ಸ್ ಆನ್ ಇಟ್ಸ್ ಫೇಸಸ್ ಈಸ್ 10 ಅಂತಂದ್ರೆ ಅದು ಫೇಸಸ್ ಅಲ್ಲಿ 1 2 1 1 1 2 1 3 1 4 1 5 1 6 ಈ ರೀತಿ ಬರುತ್ತೆ ಅಂತ ಹೇಳಿದ್ನಲ್ವಾ. ಸೊ ಅದರಲ್ಲಿ ಆ ಸಮ್ಮು ಎಷ್ಟು ಬರಬೇಕು? 10 ಬರಬೇಕು. ಅಂದ್ರೆ you identify that the faces, some of the faces is 10. ಅದನ್ನೇ ಹುಡುಕೋದಾದ್ರೆ 4 6 ಒಂದು ಇದರಲ್ಲಿ ಫಸ್ಟ್ ಟೈಮ್ ರೋಲ್ ಮಾಡಿದಾಗ ಎಷ್ಟು 4 ಬಂದು, ಇನ್ನೊಂದ್ಸರಿ ರೋಲ್ ಮಾಡಿದಾಗ 6 ನೋಡಿ, ಅವಾಗ ಸಮ್ಮು 10 ಆಗುತ್ತೆ. ಸೊ ಅದು ಒಂದು ಬರುತ್ತೆ. ಮತ್ತೆ 5 ಅಂತಂದ್ರೆ ಅದು 10, ಮತ್ತೆ 6 4 ಇನ್ಯಾವುದು ಬರಕ್ ಚಾನ್ಸ್ ಇಲ್ಲ. ಸೊ ಹಾಗಾಗಿ 3 ಬರುತ್ತೆ. 3 ನಂಬರ್ ಆಫ್ ಇವೆಂಟ್ಸ್ ಎಷ್ಟು ಬರುತ್ತೆ? 3 ಬರುತ್ತೆ. NF ಅಂತ ಅಂದ್ಕೊಳ್ಳೋಣ, ಅದನ್ನ ಇಸ್ ಈಕ್ವಲ್ ಟು 3. ಅಲ್ಲಿಗೆ 3/36. 3/36 ಅಂತಂದ್ರೆ 3 1s 3 12s. ಸೊ 1/12 ಏನೋ ಅದರ ಒಂದು ಪ್ರೊಬಾಬಿಲಿಟಿ ಬರುತ್ತೆ ಎನ್ನುವಂಥದ್ದು ಇಲ್ಲಿ ಗೊತ್ತಾಗುತ್ತೆ. ನೋಡಿ, ಇದನ್ನ ಮಾರ್ಚ್ 2019 ಆನ್ಯುವಲ್ ಎಕ್ಸಾಮಿನೇಷನ್ ಅಲ್ಲಿ ಇದನ್ನ ಕೇಳಿರೋದ್ರಿಂದ ನೋಡಿ ಯಾವ ರೀತಿ ಕೇಳಿದ್ರೆ ಈಸಿ ಆಗಿದೆ, ಅದನ್ನ ಐಡೆಂಟಿಫೈ ಮಾಡ್ಬೇಕು ಅಷ್ಟೇನೆ ನೀವು. ಸೊ ಎಕ್ಸಾಮಿನೇಷನ್ ಅಲ್ಲಿ ನೀವು ಬರ್ಕೊಳ್ಳಿ. ಹಾಗಾದ್ರೆ ಈ ತರದ ಕ್ವಶನ್ಸ್ ಏನೋ ಕೇಳಿದ್ರೆ ಕನ್ಫ್ಯೂಷನ್ಗೆ ಆಸ್ಪದ ಆಗುತ್ತೆ. ಸೊ 1 1 1 2 1 3 ಅಂತ ಬರ್ಕೊಂಬಿಡಿ. ಎಲ್ಲಾದ್ರೂ ಒಂದ್ ಕಡೆ ರಫ್ ಅಲ್ಲಿ ಬರ್ಕೊಂಬಿಟ್ಟು ಇದು ಮಾಡಿ. ಇಲ್ಲ ಅಂತಂದ್ರೆ ನೀವು ಆತುರದಲ್ಲಿ 3 ಇವೆಂಟ್ಗಳನ್ನ 4 ಅಂತ ಬರೆಯೋದು, ಅಥವಾ 3 ಅಂತ 2 ಅಂತ ಬರೆಯೋದು, ಈ ರೀತಿ ಮಿಸ್ ಮಾಡ್ಕೊಂಡಾಗ ಅಲ್ಲಿ ಮಾರ್ಕ್ ಕಳ್ಕೊಳ್ತೀವಿ. ಈಸಿ ಆಗಿರುವಂತ ಇದರಲ್ಲಿ 2 ಮಾರ್ಕ್ ಇರೋದ್ರಿಂದ ಸ್ವಲ್ಪ ಕೇರ್ಫುಲ್ ಆಗಿ ನೋಡಿ. 2 cubical dice whose faces are numbered 1 to 6 are rolled simultaneously once. Find the probability that the sum of the 2 numbers occurring on the top faces is more than 7 ಅಂತ ಇಲ್ಲಿ ಕ್ವಶನ್ ಅನ್ನು ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಇಲ್ಲಿ ನಮ್ಗೆ ಏನಾಗುತ್ತೆ ಅಂತಂದ್ರೆ ಇಲ್ಲಿ ರೋಲ್ಡ್ ಟ್ವೈಸ್ ಅಂತ ಇದೆ, ಅಂದ್ರೆ ಒಂದೇ ಡೈ ರೋಲ್ಡ್ ಟ್ವೈಸ್. ಇಲ್ಲೇನಾಗಿದೆ 2 cubical dice 2 ಇದಾವೆ, ಅವು ಡೈಸ್ಗಳು 2 ಇದಾವೆ. ಇಲ್ಲಿ ಅವುಗಳನ್ನ ಒಂದ್ಸಲಿ ಒಂದೇ ಒಂದು ಬಾರಿ ಅವನ್ನ ರೋಲ್ ಮಾಡಿದ್ದಾರೆ. ಸೊ ಇಲ್ಲೂ ಕೂಡ NF ಸೇಮೇನೆ ನೋಡಿ. ಇಲ್ಲಿ 2 ಇರೋದ್ರಿಂದ 1 ಅಲ್ಲಿ 6, ಅನದರ್ ಅಲ್ಲಿ 6 into 6 NF is equal to 6 into 6 is equal to 36 ಬರುತ್ತೆ. ಇಲ್ಲೂ ಕೂಡ ಒಂದನೇ 2 ಬಾರಿ ಥ್ರೋ ಮಾಡಿದ್ರು ಕೂಡ ಅದರಲ್ಲೂ ಕೂಡ NF 36. 2 cubical dice ಅನ್ನ ಒಂದೇ ಬಾರಿ ಎಸೆದ್ರು ಕೂಡ 6 into 6 36 ಬರುತ್ತೆ. ಸೊ ಕನ್ಫ್ಯೂಷನ್ ಮಾಡ್ಕೋಬೇಡಿ. ಸೊ ಇಲ್ಲಿ NF 36 ಅಂತ ಗೊತ್ತಾಯ್ತು. ಫೈಂಡ್ ದ ಪ್ರೊಬಾಬಿಲಿಟಿ ದಟ್ ದ ಸಮ್ ಆಫ್ ದಿ 2 numbers ಅಕ್ಕರಿಂಗ್ ಆನ್ ದ ಟಾಪ್ ಫೇಸಸ್ ಇಸ್ ಮೋರ್ ದ್ಯಾನ್ 7. ನೋಡಿ, ಇಲ್ಲಿ ಅದಕ್ಕೆ ನಾನು ಹೇಳಿದೆ ಇದನ್ನೆಲ್ಲ ಮೋರ್ ದ್ಯಾನ್ 7 ಅಂತಂದ್ರೆ ಪ್ರತಿಯೊಂದನ್ನು ಕೂಡ ನೀವು ನೋಡ್ಬೇಕಾಗತ್ತೆ. ಅಲ್ಲಿಗೆ 7 ಬಿಟ್ಟು ಯಾವ್ದಪ್ಪ ಅಂದ್ರೆ 8 9 10 11 12 ನೋಡಿ, ಇಷ್ಟು ಬರೋ ಅಂತವು ಎಷ್ಟಿರ್ತವೆ ಅಂತ ನೀವಲ್ಲಿ ಹುಡುಕ್ಬೇಕಾಗುತ್ತೆ. ಸೊ ಹಾಗಾಗಿ ಅವನ್ನೆಲ್ಲ ಸರ್ಚ್ ಮಾಡಬೇಕು. ಹಾಗಾಗಿ ಏನ್ ಮಾಡ್ಬೇಕು ಅಂದ್ರೆ ಹಾಗೆ ಮೈಂಡ್ ಗೆಸ್ ಮಾಡಕ್ಕೆ ಬರಲ್ಲ ಇವನ್ನ. ನೀವು ಏನ್ ಮಾಡ್ಬೇಕು ಅಂದ್ರೆ 1 1 1 2 1 3 1 4 1 5 1 6 2 1 2 2 2 3 2 4 2 5 2 6 3 1 3 2 3 3 3 4 3 5 3 6 ಈ ರೀತಿ ಎಲ್ಲವನ್ನು ಅಪ್ ಟು ಇದನ್ನು 36 ರಿಸಲ್ಟ್ಸ್ ಕೂಡ ಬರ್ಕೊಂಡು ಅದರಲ್ಲಿ ಶುಡ್ ಐಡೆಂಟಿಫೈ ವಿಚ್ ಒನ್ ಈಸ್ ಮೋರ್ ದೆನ್ 7 ಅಂತ. ಅದರ ಸಮ್ಮು ಸಮ್ ಆಫ್ ದಿ 2 numbers ಅಕ್ಕರಿಂಗ್ ಆನ್ ದರ್ ಟಾಪ್ ಫೇಸಸ್ ಇಸ್ ಮೋರ್ ದೆನ್ 7 ಅಂತಂದ್ರೆ, ಸಪೋಸ್ ಒಂದು ಎಕ್ಸಾಂಪಲ್ ಕೊಡೋದು ಅಂತಂದ್ರೆ ನಾನು ಒಂದ್ 2-3 ಎಕ್ಸಾಂಪಲ್ ಅಷ್ಟೇ ಕೊಡಬಲ್ಲೆ. ಸೊ 2 6 3 5 3 6 ಈ ರೀತಿ ನೋಡಿ, ಇವೆಲ್ಲ ಮೋರ್ ದೆನ್ 7 ಆಗೋದ್ರಿಂದ ಇನ್ನ ಈ ತರದ್ದು ಎಷ್ಟು ಬರಬಹುದು ಅಂತ ಅಂದ್ರೆ ಪ್ರೊಬಾಬ್ಲಿ ಎಲ್ಲ ಕೌಂಟ್ ಮಾಡ್ಲಿಕ್ಕೆ ಆಗಲ್ಲ. ಒಂದು ಅರೌಂಡ್ 15 ಅಂತ ಇಟ್ಕೊಳ್ಳೋಣ. ಸೊ ಅಲ್ಲಿಗೆ 15/36 ಅದು ಪ್ರೊಬಾಬಿಲಿಟಿ ಆಗುತ್ತೆ. ಅದನ್ನ ಇವೆಂಟ್ ಎ ಅಂತ ಕರೆದ್ರೆ P of A ಕೂಡ NF A/NF S ಅಂತಂದ್ರೆ ಅದು ಎಷ್ಟು ಬರುತ್ತೆ ಅದನ್ನ ಮಾಡ್ಕೊಳ್ಳಿ ನೀವು ಅದನ್ನ. ಸೊ ಮಾಡೆಲ್ ಕ್ವಶನ್ ಪೇಪರ್ 2020 ಸೆಟ್ 1 ಅಲ್ಲಿ ಇದನ್ನ ಕೇಳಿದ್ದಾರೆ ಎನ್ನುವಂಥದ್ದು. ಎ ಡೈ ಈಸ್ ಥ್ರೋನ್ ಟ್ವೈಸ್. ವಾಟ್ ಈಸ್ ದ ಪ್ರೊಬಾಬಿಲಿಟಿ ದಟ್ 5 will come up at least once? ನೋಡಿ, ಇಲ್ಲಿ ನೋಡಿ 2 ಇದೆ ಇಲ್ಲಿ. ಸೊ ಈ ಡೈ is thrown twice. What is the probability that 5 will not come up either time? 5 will come up at least once ಅಂತ ನೋಡಿ. ಇವೆರಡನ್ನು ಸೇರಿಸಿ
ಒಂದಕ್ಕೆ ಮಾಡಬೇಕು. ಇದನ್ನು ಸಪ್ರೇಟ್ ಆಗಿ ನಾವು ಇದನ್ನ ಪ್ರೊಬಬಿಲಿಟಿಯನ್ನ ಕಂಡುಹಿಡಿಯೋಕ್ಕೆ ಆಗಲ್ಲ ಇಲ್ಲಿ. ಸೊ ಇಲ್ಲಿ ಪ್ರಿಪರೇಟರಿ ಫೆಬ್ರವರಿ 2019 ಅಲ್ಲಿ ಕ್ವಶನ್ ಅನ್ನ ಕೇಳಿದಾರೆ. ಇಲ್ಲಿ ಡೈ ಇಸ್ ಥ್ರೋನ್ ಟ್ವೈಸ್ ಅಂತ ಅಂದ್ರೆ ಆಟೋಮೆಟಿಕಲಿ ನಮಗೆ ವಿ ನೋ ದಾಟ್ ಆಲ್ರೆಡಿ. ಸೊ ಏನಪ್ಪಾ ಅಂದ್ರೆ 6 × 6 36 ಎನ್ ಆಫ್ ಎಸ್ ಇಸ್ ಕೂಡ 36 ಬಂದ್ಬಿಡುತ್ತೆ. ಪ್ರಾಬಬಿಲಿಟಿ ದಟ್ ಇದು ಸೈಮಲ್ಟೇನಿಯಸ್, ಇವೆರಡೂ ಕೂಡ ಆಡ್ ಮಾಡ್ಕೋಬೇಕು. ಇಲ್ಲಿ ಒಂದು ರಿಸಲ್ಟ್ಸ್ ಅನ್ನ ಆಡ್ ಮಾಡಬೇಕಾಗತ್ತೆ. 5 ವಿಲ್ ನಾಟ್ ಕಮ್ ಅಪ್ ಐದರ್ ಟೈಮ್, 2 ಬಾರಿ 5 ಬರಬಾರದು. ಮತ್ತೆ 5 ವಿಲ್ ಕಮ್ ಅಪ್ ಅಟ್ ಲೀಸ್ಟ್ ಒನ್ಸ್. ಸೊ ಇವೆರಡನ್ನು ಇದೆಷ್ಟು ಬರುತ್ತೆ ಇವೆಂಟು ಇದೆಷ್ಟು ಬರುತ್ತೆ, ಎರಡನ್ನೂ ಕೂಡ ನೀವು ಆಡ್ ಮಾಡ್ಕೋಬೇಕಾಗತ್ತೆ. ನೋಡಿ ಇದನ್ನ 5 ವಿಲ್ ನಾಟ್ ಕಮ್ ಅಪ್ ಐದರ್ ಟೈಮ್, 2 ಬಾರಿ 5 ಬರದೇ ಇಲ್ಲದೆ ಇರ್ತಕ್ಕಂಥದ್ದು, ಮತ್ತೆ ಅಟ್ಲೀಸ್ಟ್ ಒನ್ಸ್ ಬರುವಂಥದ್ದು. ನೋಡಿ ಇವೆರಡನ್ನು ಕೂಡ ಕನ್ಸಲ್ಟ್ ಮಾಡ್ಕೊಳ್ಳಿ, ಅದೆಷ್ಟು ಬರುತ್ತೋ ಅವೆರಡನ್ನು LCM ತಗೊಂಡು ಆಡ್ ಮಾಡ್ಕೊಂಡಾಗ ಅದರ ಟೋಟಲ್ ಪ್ರೊಬಬಿಲಿಟಿ ಬರುತ್ತೆ. ಸೊ ಪ್ರಿಪರೇಟರಿ ಫೆಬ್ರವರಿ 2019 ಅಲ್ಲಿ ಇದನ್ನ ಕೇಳಿದರೆ ಲಾಂಗ್ ಆನ್ಸರ್ ಕ್ವಶನ್ಸ್ 3 ಮಾರ್ಕ್ ನಿಲ್. ನೋಡಿ ಯಾವುದು ಕೇಳಿಲ್ಲ. ಲಾಂಗ್ ಆನ್ಸರ್ ಕ್ವಶನ್ಸ್ 4 ಮಾರ್ಕ್ ಟೈಪ್ ಕೂಡ ಇಲ್ಲ. ಲಾಂಗ್ ಆನ್ಸರ್ಸ್ ಕ್ವಶನ್ಸ್ 5 ಮಾರ್ಕ್ ಟೈಪ್ ಕೂಡ ನಿಲ್. ಅಂದ್ರೆ ನೋಡಿ ಇಲ್ಲಿ ಕಾನ್ಸಂಟ್ರೇಟ್ ಮಾಡ್ಬೇಕಾದ್ರೆ ಈ ಚಾಪ್ಟರ್ ಅಲ್ಲಿ 2 ಮಾರ್ಕು ಅದು 1 ಮಾರ್ಕ್ ಅಷ್ಟೇನೆ. ಸೊ ಹಾಗಾಗಿ ಒಂದು 3 ಮಾರ್ಕ್ ಅಂತೂ ಡೆಫಿನೆಟ್ ಆಗಿ ನಿಮ್ಗೆ ಇದರಲ್ಲಿ ಕ್ವಶನ್ ಚಾಪ್ಟರ್ ಅಲ್ಲಿ ಬರುತ್ತೆ ಅಂತ ಹೇಳ್ತಾ, ಆಲ್ ದ ಬೆಸ್ಟ್ ಸ್ಟೂಡೆಂಟ್ಸ್, ಥ್ಯಾಂಕಿಂಗ್ ಯು ಅಂತ ಹೇಳ್ತಾ, ನನ್ನ ಯೂಟ್ಯೂಬ್ ಚಾನಲ್ ಮಾಲತೇಶ ನೀಲಪ್ಪ ಇದಕ್ಕೆ ನೀವು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ, ಇನ್ ಮೈ ಬ್ಲಾಗರ್ ಸೋ ಮೆನಿ ಯೂಸ್ಫುಲ್ PDF ಫೈಲ್ಸ್ ಆರ್ ದೇರ್ ಫಾರ್ ರಿಲೇಟಿಂಗ್ ಟು SSLC in all subjects. ಅವುಗಳನ್ನ ಇಫ್ ಯು ಲೈಕ್ ಟು ಡೌನ್ಲೋಡ್, ಪ್ಲೀಸ್ ಡೌನ್ಲೋಡ್ ದೆಮ್. ಅಂಡ್ ನೋಡಿ ಇದರಲ್ಲಿ ಮೇನ್ ಆಗಿ 2 ಮಾರ್ಕ್ಗೆ ಕಾನ್ಸಂಟ್ರೇಟ್ ಮಾಡಿ, ಮತ್ತೆ ದೊಡ್ಡ ದೊಡ್ಡ ಪ್ರಾಬ್ಲಮ್ಸ್ಗಳ ಬಗ್ಗೆ ತಲೆ ಕೆಡಿಸ್ಕೊಳಂಗಿಲ್ಲ ಅಂತಕ್ಕಂಥ ಇದು ಒಂದು ರೀತಿ ಬ್ಲೂ ಪ್ರಿಂಟೇನೆ ಇದು. ಸೊ 3 ಮಾರ್ಕ್ ಇಲ್ಲ, 4 ಮಾರ್ಕ್ ಇಲ್ಲ, 5 ಮಾರ್ಕ್ ಇಲ್ಲ ಅಂತಕ್ಕಂಥದ್ದು ನಿಮಗೆ ಇಲ್ಲಿ ಗೊತ್ತಾಗೋದ್ರಿಂದ, ಸೊ ಸ್ವಲ್ಪ ಬಿಗ್ ಪ್ರಾಬ್ಲಮ್ಸ್, ಲಾರ್ಜರ್ ಪ್ರಾಬ್ಲಮ್ಗಳಿಗೆ ಒಂದು ಲಾಂಗ್ ಸ್ಟೆಪ್ಸ್ಗಳು ಏನಿರುತ್ತಲ್ಲ ಅದನ್ನ ಯು ಹ್ಯಾವ್ ಟು ಅವಾಯ್ಡ್ ಮಾಡಕ್ ಹೋಗಬೇಡಿ. ಸಿಂಪಲ್ ಆಗಿರೋಂಥ 2 ಮಾರ್ಕ್ ಮತ್ತು 1 ಮಾರ್ಕ್ ಟೈಪ್ MCQ ಅವುಗಳನ್ನ ನೀವು ನೋಡ್ಕೊಳ್ಳಿ ಅಂತ ಹೇಳ್ತಾ, ನೋಡಿ ಪ್ರೊಬಬಿಲಿಟಿ ಚಾಪ್ಟರ್ ಒಳ್ಳೆ ಸಿಂಪಲ್, ತುಂಬಾ ಈಸಿ ಚಾಪ್ಟರ್ ಮತ್ತೆ ಸಿಂಪಲ್ ಆಗಿದೆ. ಸೊ ಇಫ್ ಯು ಲೈಕ್ ದಿಸ್ ವಿಡಿಯೋ, ಪ್ಲೀಸ್ ಲೈಕ್ ಇಟ್ ಅಂಡ್ ಶೇರ್ ದ ವಿಡಿಯೋ ಅಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಓಕೆ ಫ್ರೆಂಡ್ಸ್.